ಆತ್ಮೀಯ ವಿದ್ಯಾರ್ಥಿಗಳೆಲ್ಲರೂ ಬೆಳಗಿನ ಶುಭೋದಯಗಳು. ನಾವು ಇಂದಿನ ಒಂದು ತರಗತಿಯಲ್ಲಿ ಈ ಒಂದು ತ್ರಿಕೋನಮಿತಿಯ ಪ್ರಸ್ತಾವನೆ, ಒಂದು ತ್ರಿಕೋನಮಿತಿಯನ್ನು ನಾವು ಎಲ್ಲೆಲ್ಲಿ ಬಳಸ್ತೀವಿ, ಯಾಕೆ ಬಳಸ್ತೀವಿ, ಹಾಗೆ ತ್ರಿಕೋನಮಿತಿ ಅಂದರೆ ಏನು ಅನ್ನೋದನ್ನು ನಾವು ಅಧ್ಯಯನ ಮಾಡ್ತೀವಿ. ಸೊ ಅದೇ ರೀತಿ ಮತ್ತೆ ನಾವು ಇದನ್ನು ಅಧ್ಯಯನ ಮಾಡ್ತೀವಿ ಅಂತ ಹೇಳಿದ್ರೆ, ಈ ತ್ರಿಕೋನಮಿತಿಯಲ್ಲಿ ತ್ರಿಕೋನಮಿತಿಯ ಅನುಪಾತಗಳು ಯಾವ್ಯಾವ ಅಂತ ಅದರಲ್ಲಿ ಮೊದಲನೇ ಅನುಪಾತ ಯಾವುದು? ಸೈನ್ ಥೀಟಾ, ಎರಡನೇದು ಯಾವುದು? ಕಾಸ್ ಥೀಟಾ, ಮೂರನೇದು ಟ್ಯಾನ್ ಥೀಟಾ, ನಾಲ್ಕನೇದು ಕೊಸೆಕೆಂಡ್ ಥೀಟಾ, ಐದನೇದು ಸೆಕೆಂಡ್ ಥೀಟಾ, ಆರನೇದು ಯಾವುದು? ಕಾಟ್ ಥೀಟಾ. ಸೊ ಈ ಥರ 6 ಅನುಪಾತಗಳನ್ನು ನಾವು ಅಧ್ಯಯನ ಮಾಡಿದ್ವಿ. ಅದೇ ರೀತಿ ಈ 6 ಅನುಪಾತಗಳನ್ನು ಅಧ್ಯಯನ ಮಾಡಿಬಿಟ್ಟು ಸೊ ಇದರಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಈ ಅನುಪಾತಗಳು ಯಾವ ಥರ ಬರುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಸೊ ಅದೇ ರೀತಿ ಈ ಅನುಪಾತಗಳಲ್ಲಿ ಈ ಅನುಪಾತಗಳನ್ನು ಇಟ್ಕೊಂಡು ನಾವು ಅನುಪಾತಗಳ ನಡುವಿನ ಸಂಬಂಧ, ಒಂದು ಅನುಪಾತಕ್ಕೂ ಮತ್ತೊಂದು ಅನುಪಾತಕ್ಕೂ ಏನು ಸಂಬಂಧ ಇದೆ ಅನ್ನೋದನ್ನು ಕೂಡ ನಾವೇನು ಮಾಡಿದ್ವಿ, ಅಧ್ಯಯನ ಮಾಡಿದ್ದೀವಿ. ಹಾಗಾದರೆ ಇವತ್ತಿನ ಒಂದು ತರಗತಿಯಲ್ಲಿ ನಾವೇನು ಮಾಡೋಣ ಅಂತ ಹೇಳಿದ್ರೆ, ಈ ಒಂದು ಅನುಪಾತಗಳ ಮೇಲಿನ ಕೆಲವೊಂದಷ್ಟು ಸಮಸ್ಯೆಗಳನ್ನು ಬಿಡಿಸೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಸೊ ಹಾಗಾಗಿ ಕೆಲವೊಂದಷ್ಟು ಸಮಸ್ಯೆಗಳನ್ನು ನಾವು ಬಿಡಿಸಬೇಕಾಗುತ್ತೆ. ಸೊ ಅದರಲ್ಲಿ ಮೊದಲನೇ ಸಮಸ್ಯೆ ಈ ಥರ ಇದೆ. ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ, ಟ್ಯಾನ್ ಎ ಇಟ್ಕೊಂಡು ಟ್ಯಾನ್ ಎ ಇಟ್ಕೊಂಡು 4/3 ಆದರೆ 4/3 ಆದರೆ ಕೋನ ಎಗೆ ಸಂಬಂಧಿಸಿದ ಉಳಿದ ತ್ರಿಕೋನಮಿತಿಯ ಅನುಪಾತಗಳನ್ನು ಬರೆಯಿರಿ. ಟ್ಯಾನ್ ಎ ಕೋನ ಎಗೆ ಸಂಬಂಧಿಸಿದ ಉಳಿದ ತ್ರಿಕೋನಮಿತಿಯ ಅನುಪಾತಗಳನ್ನು ಬರೆಯಬೇಕಾಗಿದೆ. ಸೊ ಇಲ್ಲಿ ನಾವೇನು ಮಾಡಬೇಕು ಅಂದರೆ, ಟ್ಯಾನ್ ಎ ನ ಬೆಲೆ ಕೊಟ್ಟಿದೆ ಅಲ್ವಾ? ಹಾಗಾದರೆ ಎ ಅಂತ ಹೇಳಿದ್ರೆ ಥೀಟಾ ಏನು ಅಂತಾಗುತ್ತೆ, ಕೋನ ಏನು ಅಂತಾಗುತ್ತೆ. ಅದಕ್ಕೆ ಒಂದು ಲಂಬಕೋನ ತ್ರಿಭುಜವನ್ನು ನಾವು ಈ ಥರ ಬರ್ಕೊಳ್ಳೋಣ. ಸೊ ಇದು 90 ಡಿಗ್ರಿ ಆಗಿರುತ್ತೆ. ಎ ಬಿ ಸಿ. ಸೊ ಇಲ್ಲಿ ಏನು ಉಂಟಾಗಿದೆ? ಥೀಟಾ ಉಂಟಾಗಿದೆ. ಸೊ ಈಗ ಟ್ಯಾನ್ ಎ ನ ಬೆಲೆ ಕೊಟ್ಟಿದ್ದಾರೆ. ಸೊ ಟ್ಯಾನ್ ಎ ಅಂತ ಹೇಳಿದ್ರೆ ನೋಡಿ, ಥೀಟಾ ಕೋನ ಎನಲ್ಲಿ ಉಂಟಾಗಿರೋದ್ರಿಂದ ಇಲ್ಲಿ ಯಾವುದು ಅಭಿಮುಖ ಬಾಹು, ಯಾವುದು ಪಾರ್ಶ್ವ ಬಾಹು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಾಗಬೇಕು. ಸೊ ಬಿ ಸಿಯನ್ನು ಅಭಿಮುಖ ಬಾಹು ಅಂತ ತಗೋಬೇಕು. ಗೊತ್ತಾಗ್ತಿದೆಯಾ? ಯಾಕಂದರೆ ಎನಲ್ಲಿ ಕೋನ ಉಂಟಾಗಿರೋದು. ಸೊ ಇದ್ಯಾವುದು? ಎ ಬಿ ಪಾರ್ಶ್ವ ಬಾಹು, ಇವೆಲ್ಲವೇನು ಪಾರ್ಶ್ವ ಬಾಹು. ಸೊ ಹಾಗಾಗಿ ಟ್ಯಾನ್ ಎ ಅಂದರೆ ಏನು? ಅಭಿಮುಖ ಬಾಹು. ಇದೇನಿದು? ವಿಕರ್ಣ. ಟ್ಯಾನ್ ಏನಂದರೆ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಅಂತ ಆಗೋದ್ರಿಂದ, ಸೊ ಟ್ಯಾನ್ ಎ ಅಂತ ಹೇಳಿದ್ರೆ ಅಭಿಮುಖ ಅಂತ ಹೇಳಿದ್ರೆ ಯಾವುದು? ಬಿ ಸಿ ಬೈ ಪಾರ್ಶ್ವ ಬಾಹು ಯಾವುದು? ಎ ಬಿ. ಅಲ್ಲಿಗೆ ಸೊ ಟ್ಯಾನ್ ಎ ಇಟ್ಕೊಳ್ತು. ಆಗ ಇಲ್ಲಿ ಕೊಟ್ಟಿರೋದು ಟ್ಯಾನ್ ಎ ಇಟ್ಕೊಳ್ತು 4/3 ಅಂತ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 4/3 ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಬಿ ಸಿ ಯಾವುದಕ್ಕೆ ಸಮ? 4ಕ್ಕೆ ಸಮ. ಸೊ ಹಾಗಾಗಿ ಬಿ ಸಿ ಆಗಿದೆ 4, ಎ ಬಿ ಆಗಿದೆ 3 ಅಂತೇಳಿ ಈ ಒಂದು ಸಂಬಂಧದ ಮೂಲಕ ನಾವು ಹೇಳಬೇಕು. ಸೊ ಇಲ್ಲಿ 2 ಬಾಹುಗಳಾಗುತ್ತೆ ಗೊತ್ತಾಯಿತು. ಒಂದು ಬಾಹು 4 ಇದೆ, ಮತ್ತೊಂದು ಬಾಹು 3 ಇದೆ. ಹಾಗಾದರೆ ವಿಕರ್ಣದ ಅಳತೆ ನಮ್ಗೆ ಗೊತ್ತಿಲ್ಲ ಅಲ್ವಾ? ಸೊ ಹಾಗಾಗಿ ನಾವು ಮೊದಲು ವಿಕರ್ಣವನ್ನು ಕಂಡುಹಿಡಿಯಬೇಕು. ಸೊ ವಿಕರ್ಣ ಕಂಡುಹಿಡಿಯಬೇಕಂದ್ರೆ, ಸೊ ಲಂಬಕೋನ ತ್ರಿಭುಜ
ABC ಅಲ್ಲಿ ಕೋನ B ಎಷ್ಟು ಡಿಗ್ರಿ 90 ಡಿಗ್ರಿ ಆಗಿದೆ ಅಲ್ವಾ. ಹಾಗಾಗಿ ಪೈಥಾಗೊರಸ್ನ ಪ್ರಮೇಯ ನಾವು ಭಾಗವತದಲ್ಲಿ ಓದಿದ್ದೀವಿ. ಪೈಥಾಗೊರಸ್ ಪ್ರಮೇಯ ಯಾವುದು ಪ್ರಮೇಯ ಇರುತ್ತೆ ಲಂಬಕೋನಕ್ಕೆ ಪೈಥಾಗೊರಸ್ ಪ್ರಮೇಯದ ಪ್ರಕಾರ ಸೊ ಕರ್ಣದ ವರ್ಗ ಯಾವುದು AC ಸ್ಕ್ವೇರ್ ಉಳಿದ ಎರಡು ಭಾಗಗಳ ವರ್ಗ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಆಗುತ್ತೆ. ಸೊ AC ಸ್ಕ್ವೇರ್ AB ಸ್ಕ್ವೇರ್ ಎಷ್ಟು 3 ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಅಂದರೆ 4 ಸ್ಕ್ವೇರ್. ಸೊ ಅಲ್ಲಿಗೆ ಇದು 9 ಪ್ಲಸ್ ಇದು 16. ಸೊ 9 ಪ್ಲಸ್ 16 ಎಷ್ಟು 25. ಸೊ AC ಸ್ಕ್ವೇರ್ 25. ಹಾಗಾದರೆ AC ಅಂತ ಎಷ್ಟು ಅಂತ ಹೇಳಿದ್ರೆ 5 ಗೊತ್ತಾಗುತ್ತೆ. AC ಎಷ್ಟು 5 ಯಾಕಂದರೆ 25 5ರ ವರ್ಗ ಆಗಿರೋದ್ರಿಂದ ಎರಡು ಕಡೆ ವರ್ಗ ಕ್ಯಾನ್ಸಲ್ ಆಗುತ್ತೆ. ಸೊ AC 5 ಅಂತ ಬರುತ್ತೆ. ಗೊತ್ತಾಗ್ತಿದೆಯಾ? ಸೊ ಇಷ್ಟ ಆದಮೇಲೆ ಈಗ AC ಅಂತ ಕಂಡುಹಿಡಿದ್ವಿ. ಈಗ ಪ್ರಶ್ನೆ ನೋಡ್ಬೋದು. ಕೋನ A ಗೆ ಸಂಬಂಧಿಸಿದ ಉಳಿದ ತ್ರಿಕೋನಮಿತಿಯ ಅನುಪಾತಗಳನ್ನು ಬರೆಯಿರಿ. ಒಟ್ಟು 6 ಅನುಪಾತಗಳಿದ್ದಾವೆ ಅಂತ ನಮ್ಗೆ ಗೊತ್ತು. ಅದರಲ್ಲಿ ಒಂದು ಅನುಪಾತವನ್ನು ಅವರೇ ಕೊಟ್ಟಿದ್ದಾರೆ, ಯಾವುದು tan A ಕೊಟ್ಟಿದ್ದಾರೆ. ಉಳಿದ 5 ಅನುಪಾತಗಳನ್ನು ನಾವು ಬರೆಯಬೇಕು. ಸೊ ಮೊದಲನೇ ಅನುಪಾತ ಯಾವುದು sin A. sin A ಅಂತ ಹೇಳಿದ್ರೇನು ಸೂತ್ರ ಅಭಿಮುಖ ಬಾಹು ಬೈ ವಿಕರ್ಣ ಅಲ್ವಾ. ಸೊ ಅಭಿಮುಖ ಬಾಹು ಅಂತ ಹೇಳಿದ್ರೆ ಯಾವುದು BC ಬೈ ವಿಕರ್ಣ ಯಾವುದು AC. ಸೊ ಹಾಗಾಗಿ sin A BC ಅಂದರೆ ಎಷ್ಟು 4 ಬೈ AC ಅಂದರೆ 5. ಸೊ sin A 4 ಬೈ 5 ಗೊತ್ತಾಗ್ತಿದೆಯಾ? ಇಷ್ಟು ಎರಡನೇ ಅನುಪಾತ ಯಾವುದು cos A. ಸೊ cos A ಏನಪ್ಪ ಅಂದರೆ ಪಾರ್ಶ್ವಬಾಹು ಬೈ ವಿಕರ್ಣ. ಪಾರ್ಶ್ವಬಾಹು ಯಾವುದು AB ಬೈ ವಿಕರ್ಣ ಯಾವುದು AC. AB ಬೈ AC. ಸೊ therefore cos A AB ಅಂದರೆ ಎಷ್ಟು AB ಅಂದರೆ 3 ಬೈ AC ಅಂದರೆ 5. ಸೊ cos A 3 ಬೈ 5. ಸೊ ಮೂರನೇ ಯಾವುದು tan A. ಸೊ tan A ಅಂದರೆ ಅವರೇ tan A ಎಷ್ಟು BC ಬೈ AB BC ಬೈ AB. ಹಾಗಾಗಿ tan A ಕೊಟ್ಟಿರುವಂಥದ್ದು 3 ಬೈ 4 ಬೈ 3. ಈಗ ಈ 3 ಆದಮೇಲೆ ಹೇಳಿದೆ ಮೊದಲ 3 ಅನುಪಾತಗಳನ್ನು ಬರ್ಕೊಂಡ್ರೆ ಉಳಿದ 3 ಅನುಪಾತಗಳನ್ನು ಸುಲಭವಾಗಿ ಬರೀಬಹುದು. ಹೇಗೆ ಅಂತ ಹೇಳಿದ್ರೆ ವ್ಯುತ್ಕ್ರಮಗಳನ್ನು ಬರ್ಕೋಬಹುದು ಅಂತ ಹೇಳಿ ಅಲ್ವಾ. ಸೊ cosecant A ಇದು ಸೂತ್ರ 1 ಬೈ sin A ಅಲ್ವಾ. ಹಾಗಾಗಿ cosecant A ಈ ಕಡೆ ನೋಡಿ. ಸೊ 1 ಬೈ sin A ಅಂತ ಹೇಳಿದ್ರೆ ವ್ಯುತ್ಕ್ರಮ ಆಗುತ್ತೆ. ವ್ಯುತ್ಕ್ರಮ ಅಂತ ಹೇಳಿದಾಗ ಅಂಶವನ್ನು ಛೇದವಾಗಿ ಬರೆಯಬೇಕು, ಛೇದವನ್ನು ಅಂಶವಾಗಿ ಬರೆಯಬೇಕು. ಸೊ cosecant A ಎಷ್ಟಾಗುತ್ತೆ 4 ಬೈ 5 sin A ಉಲ್ಟಾ ಬಂದರೆ 5 ಬೈ 4 ಆಗುತ್ತೆ. ಸೊ cosecant A 5 ಬೈ 4 ಅಂತ. ನಂತರ secant A ಗೊತ್ತಿದೆಯಾ? ಸೊ secant A ಅಂತ ಹೇಳಿದ್ರೆ 1 ಬೈ cos A 1 ಬೈ cos A. ಸೊ therefore secant A 1 ಬೈ cos A ಇದೆ. ಮತ್ತೆ ವ್ಯುತ್ಕ್ರಮವನ್ನು ಮಾಡಬೇಕು, ಅಂಶವನ್ನು ಛೇದ ಅಂಶವನ್ನು ಬರೆಯಬೇಕು. ಸೊ 3 ಬೈ 5 ಅಂತ ಬಂದರೆ 5 ಬೈ 3 ಆಯ್ತಾ. ಕೊನೆಯ cot A 1 by tan A. So cot A 1 by tan A ಅಂತ ಹೇಳಿದ್ರೆ
ಅಂಶವನ್ನು ಛೇದ ಚತುರ್ಭುಜ ಅಂದರೆ 3/4. ಕಾಟ್ ಎ ಈಕ್ವಲ್ ಟು 3/4. ಸೊ ಅಲ್ಲಿಗೆ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಎಲ್ಲ ಕೋನ ಎಗೆ ಸಂಬಂಧಪಟ್ಟಿರುವಂಥ ಎಲ್ಲ ತ್ರಿಕೋನಮಿತಿಯ ಅನುಪಾತಗಳನ್ನು ಬರೆದಿದ್ದೀವಿ ಗೊತ್ತಾಗ್ತಿದೆಯಾ. ಸೊ ಬರೆದಿದ್ದೀವಿ. ಸೊ ಮೊದಲು ಏನು ಮಾಡಬೇಕು, ಕೊಟ್ಟಿರೋ ಅನುಪಾತವನ್ನು ಬರ್ಕೊಂಡು ಸೂತ್ರವನ್ನು ಸರಿಯಾಗಿ ನೋಡ್ಕೊಳ್ಬೇಕು. ಸೊ ಅದು ಅವಿಮುಖಭಾವನ ಪಾರ್ಶ್ವಭಾವನ ಅದು ಸರಿಯಾಗಿ ನಾವು ಗಮನಿಸಬೇಕು. ಎರಡು ಭಾವಗಳನ್ನು ಕೊಟ್ಟಾಗ ಮೂರನೇ ಭಾವವನ್ನು ಕಂಡುಹಿಡಿಯಬೇಕು. ಯಾವ ಪ್ರಮೇಯವನ್ನು ಬಳಸಿಕೊಂಡು, ಪೈಥಾಗರಸ್ ಪ್ರಮೇಯವನ್ನು ಬಳಸಿಕೊಂಡು, ಪೈಥಾಗರಸ್ ಪ್ರಮೇಯವನ್ನು ಬಳಸಿಕೊಂಡು ನಾವು ಮಾಡೋದ್ರಿಂದ ಇಲ್ಲಿ ವಿಕರ್ಣವನ್ನು ಕಂಡುಹಿಡ್ಕೊಂಡಿದ್ವಿ. ವಿಕರ್ಣ AC ಬಂತು. ಸೊ ವಿಕರ್ಣದ ಮೇಲೆ ಉಳಿದ ತ್ರಿಕೋನಮಿತಿಯ ಅನುಪಾತಗಳನ್ನು ನಾವು ಬರಿತಾ ಹೋಗಬೇಕು. ಅದರಲ್ಲಿ ಸೈನ್ ಎ ಅಂದರೆ ಅಭಿಮುಖ ಭಾವದ ವಿಕರ್ಣ ಆಗುತ್ತೆ. ಅಭಿಮುಖ ಭಾವದ ವಿಕರ್ಣ ಅಂದರೆ BC/AC ಅಂದರೆ 4/5. ಸೊ ಎರಡನೇದಾದ್ರು ಕಾಸ್ ಎ ಯಾವುದು ಪಾರ್ಶ್ವಭಾವದ ವಿಕರ್ಣ. ಸೊ ಪಾರ್ಶ್ವಭಾವ ಯಾವುದು AB/AC ಆಗುತ್ತೆ ಅಂದರೆ 3/5. ಸೊ ಮೂರನೇದಾದ್ರು ಟ್ಯಾನ್ ಎ. ಸೊ ಟ್ಯಾನ್ ಎ ಅಂದರೆ ಅಭಿಮುಖ ಭಾವ ಬೈ ಪಾರ್ಶ್ವಭಾವ. ಅಭಿಮುಖ ಅಂದರೆ ಯಾವುದು BC, ಪಾರ್ಶ್ವ ಯಾವುದು AB. ಸೊ BC/AB. ಸೊ ಟ್ಯಾನ್ ಎ = 4. ಸೊ ಮೂರು ನಡೆಯುತ್ತೆ. ಒಳ್ಳೆಯ ಏನು ಮಾಡಬೇಕು, ಉಳಿದ ತಗೋಬೋದು. ಸೊ ಕೊಸಿಗೆಂಟೆ ಅಂದರೆ 1/sin ಎ ಆಯಿತು. ಸೊ ಕೊಸಿಗೆಂಟೆ 4/5 sin ಎ ಆಯಿತು. ಊಟ ಮಾಡಿದ್ರೆ 5/4. ನಂತರ ಸೆಕೆಂಡ್ ಎ = 1/cos ಎ ಆಯಿತು. ಸೊ ಹಾಗಾಗಿ ಸೆಕೆಂಡ್ ಎ = 1/cos ಎ ಅಂತ ಹೇಳಿದ್ರೆ cos ಎ ನಾವು ಮಾಡಬೇಕು. ಸೊ 3/5 ಮಾಡಿದ್ರೆ 5/3. ಸೊ ನೆಕ್ಸ್ಟ್ cot A = 1/tan A. ಸೊ cot A = tan A = 4/3. ಊಟ ಮಾಡಿದ್ರೆ 3/4 ಆಗುತ್ತೆ. ಸೊ ಇಷ್ಟು ನಮಗೆ ಯಾವ ಥರ ಲೆಕ್ಕ ಮಾಡ್ತೀವಿ ಗೊತ್ತಾಗಬೇಕು. ನೆಕ್ಸ್ಟು ಇನ್ನೊಂದು ಲೆಕ್ಕವನ್ನು ನೋಡೋಣ. ಸೊ ಮತ್ತೊಂದು ಲೆಕ್ಕ ಅಂತ ಹೇಳಿದ್ರೆ ತ್ರಿಭುಜ ABCಯಲ್ಲಿ ಕೋನ ಬಿ ಲಂಬ ಕೋನವಾಗಿದೆ. ಕೋನ ಬಿ ಡಿಗ್ರಿ ಆಗಿದೆ. AB = 24 ಸೆಂಟಿಮೀಟರ್. BC = 7 ಸೆಂಟಿಮೀಟರ್ ಆದರೆ ಫಸ್ಟ್ ಒನ್ sin A cos A. second one sin C cos C. sin C cos C ಗಳನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ಲಂಬಕೋನ ತ್ರಿಭುಜವನ್ನು ನಾನು ಬರ್ಕೊತೀನಿ. ಹೊರಗೆ ಕೋನ ಬಿ 90 ಡಿಗ್ರಿ ABC. ಅದರಲ್ಲಿ AB = 24, BC ಅಂದರೆ 7 ಅಂತ ಕೊಟ್ಟಿದ್ದಾರೆ. ಅರ್ಥಾಗ್ತಿದೆ. ಸೊ ಇಲ್ಲಿ ನಾವು ಎರಡು ಉಪ ಪ್ರಶ್ನೆಗಳಿವೆ. ಮೊದಲನೇ ಉಪ ಪ್ರಶ್ನೆ ಯಾವುದು sin A ಮತ್ತು cos A ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಎಲ್ಲಕ್ಕಿಂತ ಮೊದಲು ಪೈಥಾಗರಸ್ ಪ್ರಮೇಯದ ಪ್ರಕಾರ ವಿಕರ್ಣದ ಬೆಲೆ
ಸೊ ತ್ರಿಭುಜ ABC ಯಲ್ಲಿ ಕೋನ ಬಿ 90 ಡಿಗ್ರಿ. ಸೊ ಹಾಗಾಗಿ ಪೈಥಾಗರಸ್ ಪ್ರಮೇಯದ ಪ್ರಕಾರ ಕರ್ಣ ಯಾವುದು AC ಸ್ಕ್ವೇರ್ ಇಸ್ ಈಕ್ವಲ್ ಟು ಉಳಿದ ಎರಡು ಬಾಹುಗಳ ವರ್ಗಗಳ ಮೊತ್ತ ಅಂದರೆ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಆಯಿತು. AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. AC ಸ್ಕ್ವೇರ್ ಹಾಗೆ ಇರುತ್ತೆ. ಸೊ AB ಸ್ಕ್ವೇರ್ ಅಂದರೆ 24 ಸ್ಕ್ವೇರ್ ಪ್ಲಸ್ BC ಅಂದರೆ 7 ಸ್ಕ್ವೇರ್ ಆಯಿತು. ಸೊ AC ಸ್ಕ್ವೇರ್ ಇಸ್ ಈಕ್ವಲ್ ಟು 24 ಸ್ಕ್ವೇರ್ ಅಂದರೆ 676 ಪ್ಲಸ್ 49 ಸಾರಿ 576 ಪ್ಲಸ್ 49 24 ಸ್ಕ್ವೇರ್ ಅಂದರೆ 576 7 ಸ್ಕ್ವೇರ್ ಅಂದರೆ 49. ಹಾಗಾಗಿ AC ಸ್ಕ್ವೇರ್ ಇಸ್ ಈಕ್ವಲ್ ಟು 625 ಕೂಡಿದ್ರೆ ಹಾಗಾದರೆ AC ಸ್ಕ್ವೇರ್ ಇಸ್ ಈಕ್ವಲ್ ಟು 625 25 ಸ್ಕ್ವೇರ್ 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 ಕ್ಯಾನ್ಸಲ್. AC is equal to 25. AC is equal to 25. ಹಾಗಾಗಿ AC ಬೆಲೆ 25 1. ಸೊ ಈಗ ನಾವೇನು ಮಾಡಬೇಕು ಅಂದರೆ ಮೊದಲನೇ ಕ್ವಶನ್ ಏನಂದರೆ ಸೈನ್ ಎ ಮತ್ತು ಕಾಸ್ ಎ ಅಂತಂದಾಗ ಥೀಟಾ ಎಲ್ಲಿ ಉಂಟಾಗುತ್ತೆ ಅನ್ನೋದು ಬಹಳ ಮುಖ್ಯ. ಸೊ ಥೀಟಾ ಕೋನ ಎನಲ್ಲಿ ಉಂಟಾಗುತ್ತೆ ಅನ್ನೋದು ತಿಳ್ಬೇಕಂದ್ರೆ ಸೈನ್ ಥೀಟಾ ಜಾಗದಲ್ಲಿ ಏನಿದೆ ಎ ಇದೆ ಅಂತ ಹೇಳಿದ್ರೆ ಅರ್ಥ. ಸೊ ಕೋನ ಉಂಟಾಗಿರೋದ್ರಲ್ಲಿ ಕೋನ ಎನಲ್ಲಿ ಉಂಟಾಗಿದೆ ಅಂತ ಅರ್ಥ. ಹಾಗಾಗಿ ಈಗ ತ್ರಿಭುಜ ABC ಯಲ್ಲಿ ತಿಳಿಸಬೇಕಾಗುತ್ತೆ ಕೋನ ಎ ಥೀಟಾ ಥೀಟಾ ಆಗಿದೆ. ಈಗ ಸೈನ್ ಎ ಇಸ್ ಈಕ್ವಲ್ ಟು ಸೈನ್ ಎ ಇಸ್ ಈಕ್ವಲ್ ಟು ಏನು ಸೈನ್ ಎ ಅಂತ ಹೇಳಿದ್ರೆ ನೋಡಿ ಇದು ಥೀಟಾ ಆದಾಗ ಸೊ BC ಏನಾಗುತ್ತೆ ಅಭಿಮುಖ ಬಾಹು ಆಗುತ್ತೆ. BC ಏನು ಅಭಿಮುಖ ಬಾಹು. ಸೊ AB ಏನು ಪಾರ್ಶ್ವ ಬಾಹು. BC ಅನ್ನೋದು ಅಭಿಮುಖ ಬಾಹು, AB ಅನ್ನೋದು ಪಾರ್ಶ್ವ ಬಾಹು. ಹಾಗಾಗಿ ಸೈನ್ ಎ ಇಸ್ ಈಕ್ವಲ್ ಟು BC ಬೈ ಪಾರ್ಶ್ವ ಬಾಹು ಯಾವುದು AB. ಸೈನ್ ಎ ಇಸ್ ಈಕ್ವಲ್ ಟು BC ಬೈ AB ಆಯಿತು. ಸೈನ್ ಎ ಇಸ್ ಈಕ್ವಲ್ ಟು BC ಅಂದರೆ ಎಷ್ಟು 7 ಬೈ AB ಅಂದರೆ 24. ಸೈನ್ ಎ ಇಸ್ ಈಕ್ವಲ್ ಟು 7 ಬೈ 24 ಆಯಿತು. ಎರಡನೇದು ಕಾಸ್ ಎ ನೋಡಿ ಸೈನ್ ಎ ಅಂದರೆ ಅಭಿಮುಖ ಬಾಹು ಬೈ BC ಬೈ ಎಸ್ 7 ಬೈ 25. ಎರಡನೇ ಕಾಸ್ ಎ ಅಂದರೆ ಪಾರ್ಶ್ವ ಬಾಹು ಬೈ ವಿಕರ್ಣ AB ಬೈ AC ಆಯಿತು. ಹಾಗಾಗಿ ಕಾಸ್ ಎ ಇಸ್ ಈಕ್ವಲ್ ಟು AB ಅಂದರೆ ಎಷ್ಟು 24 AC ಅಂದರೆ 25. ಕಾಸ್ ಎ ಇಸ್ ಈಕ್ವಲ್ ಟು 24 ಬೈ 25 ಆಯಿತು. ಇದು ಮೊದಲು. ಸೊ ಎರಡನೇ ಕಂಡೀಷನ್ ಏನಿದೆ ಅಂತ ಹೇಳಿದ್ರೆ ಸೊ ಎರಡನೇ ಪ್ರಕಾರ ಅಲ್ಲಿ ಸೈನ್ ಸಿ ಮತ್ತು ಕಾಸ್ ಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅರ್ಥ ಬರ್ಕೊಂಡಾಗ ಈಗ ಎ ಬಿ ಸಿ ಬರ್ಕೊಂಡ್ವಿ. ಸೊ ಇಲ್ಲಿ ಏನಾಗ್ತಿದ್ದು ಥೀಟಾ ಆಗುತ್ತೆ. ಅದು ಕೋನ ಸಿ ಥೀಟಾ ಆಗುತ್ತೆ.
ತ್ರಿಭುಜ ಎಬಿಸಿಯಲ್ಲಿ ಕೋನ ಸಿ ಥೀಟಾ ಆಗಿದೆ. ಕೋನ ಸಿ ಥೀಟಾ ಆಗಿದೆ. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡ್ಕೊಳ್ಳಿ, ಕೋನ ಥೀಟಾ ಆಗಿರೋದ್ರಿಂದ ಇಲ್ಲಿ ಇದು ವಿಕರ್ಣ ಇದೆಷ್ಟಿದೆ 7 ಮೀನಿಂದ 7 ಮೀನಿಂದ 24. ಈಗ ಕೋನ ಸಿ ಥೀಟಾ ಆಗಿರೋದ್ರಿಂದ ಎ ಬಿ ಏನಾಗುತ್ತೆ ಅಭಿಮುಖ ಬಾಹುವಾಗುತ್ತೆ, ನಂತರ ಬಿ ಸಿ ಏನಾಗುತ್ತೆ ಪಾರ್ಶ್ವ ಬಾಹು ಆಗುತ್ತೆ. ಹಾಗಾಗಿ ಇಲ್ಲಿ ಈಗ ನಾವು ಸೈನ್ ಸಿ ಅನ್ನು ಬರೆಯಬೇಕಾಗುತ್ತೆ. ಸೈನ್ ಸಿ ಅಂತ ಹೇಳಿದ್ರೇನು ಅಭಿಮುಖ ಬಾಹು ಬೈ ವಿಕರ್ಣ, ಅದರ ಅರ್ಥ ಎ ಬಿ ಬೈ ಎ ಸಿ, ಎ ಬಿ ಬೈ ಎ ಸಿ ಆಯಿತು. ಎ ಬಿ ಬೈ ಎ ಸಿ ಅಂತ ಹೇಳಿದ್ರೆ therefore sin c is equal to a b ಎಷ್ಟು ಇವೆ ಇದೆ 24 by a ಗೆ 25. ನೆಕ್ಸ್ಟ್ ಎರಡನೇದು cos c is equal to ಮತ್ತೆ ಪಾರ್ಶ್ವಬಾಹು ಬೈ ವಿಕರ್ಣ, ಪಾರ್ಶ್ವಬಾಹು ಯಾವುದು BC ಬೈ ವಿಕರ್ಣ ಯಾವುದು AC, BC by AC. So therefore cos C is equal to BC into BC by 7 by AC into 25. So cos C is equal to 7 by 5 ಆಗುತ್ತೆ. ಸರಿಯಾ? ಸೊ ಈಗ ಇವೆರಡನ್ನ ಹೋಲಿಕೆ ಮಾಡಿ. ಸೊ ಹೋಲಿಕೆ ಮಾಡಿದಾಗ ನೋಡಿ sin A is equal to 7 by 25 ಆದರೆ cos C is equal to 7 by 25. ಅಲ್ಲಿಗೆ ನಾವೇನು ಹೇಳ್ಬೋದು sin A is equal to cos C ಗೆ ಸಮಾನವಾಗಿದೆ. ಅದೇ ಥರ cos A is equal to 24 by 25 ಇದೆ, sin C is equal to 24 by 25 ಇದೆ. ಅದೇ ಥರ cos A is equal to ಯಾವುದಕ್ಕೆ ಸಮ sin C ಗೆ ಸಮ ಆಗಿದೆ ಅಂತ ಹೇಳಿ ಇದನ್ನು ನಾವು ಹೇಳ್ಬೋದು. ಗೊತ್ತಾಯ್ತಾ? ಹಾಗಾಗಿ ನಾವು ಈ ಥರ ನೋಡ್ಕೊತಾ ಹೋಗ್ತೀವಿ. ಅರ್ಥ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಈ ಥರ ಈಗ ಎರಡೆರಡು ಕೋನಗಳನ್ನ ಒಂದೇ ಸರಿ ಥೀಟಾ ಅಂತ ಕೊಟ್ಟಾಗ ನಾವು ಭಾಳ ಹುಷಾರಾಗಿ ನೋಡ್ಕೋಬೇಕು, ಯಾವುದು ಅಭಿಮುಖ ಬಾಹು ಬರುತ್ತೆ, ಯಾವುದು ಪಾರ್ಶ್ವ ಬಾಹು ಬರುತ್ತೆ ಅಂತೇಳಿ ನಾವು ಹುಷಾರಾಗಿ ನೋಡಬೇಕು. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಏನು ಮಾಡ್ತಾರೆ ಇನ್ನೊಂದು ಮೂರನೇ ಗಮನವನ್ನು ಚಿತ್ರದಲ್ಲಿ tan p minus r tan p minus cos r ಅನ್ನು ಕಂಡುಹಿಡಿಯಿರಿ. ಈ ಥರ ಚಿತ್ರ ಹೀಗಿದೆ. ಹೀಗಿದೆ. ಸೊ ಕೋನ 90 ಡಿಗ್ರಿ ಇರುತ್ತೆ. ಅದಾಗಿದೆ. ಸೊ ಇಲ್ಲಿ ನಾವೇನು ಮಾಡಬೇಕಂದ್ರೆ ಫಸ್ಟು ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ನೋಡಿ ಎರಡು ಬಾಹುಗಳು ಸಿಕ್ಕಿದ್ದಾವೆ. ಸೊ ಒಂದು ಪಿ ಕ್ಯೂ ಇನ್ನೊಂದು ಪಿ ಆರ್ ಎರಡು ಸಿಕ್ಕಿದ್ದಾವೆ. ಪಿ ಕ್ಯೂ ಮತ್ತು ಪಿ ಆರ್ ಸಿಕ್ಕಿದ್ದಾವೆ. ಸೊ ನಾವೇನು ಮಾಡಬೇಕಂದ್ರೆ ಈಗ ಟ್ಯಾನ್ ಪಿ ಅನ್ನು ಕಂಡುಹಿಡಿಯಬೇಕು, ಅದೇ ಥರ ಕಾಟ್ ಆರ್ ಅನ್ನು ಕೂಡ ಕಂಡುಹಿಡಿಯಬೇಕು. ಗೊತ್ತಾಗ್ತಿದೆಯಾ? ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಸೊ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಕೋನ 90 ಡಿಗ್ರಿ
ಇನ್ನೊಂದು ಭಾವವನ್ನು ಕಂಡುಹಿಡಬೇಕು. ಈ ಕಾರಣ ಯಾವುದು ಪಿ ಆರ್ ಸ್ಕ್ವೇರ್ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಆಗುತ್ತೆ. ಗೊತ್ತಿದೆಯಾ? ಸೊ ಪಿ ಆರ್ ಸ್ಕ್ವೇರ್ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಸೊ ಪಿ ಆರ್ ಸ್ಕ್ವೇರ್ ಅಂದರೆ 13 ಸ್ಕ್ವೇರ್, ಸೊ ಪಿ ಕ್ಯೂ ಸ್ಕ್ವೇರ್ ಅಂದರೆ 12 ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಆಯಿತು. therefore ಕ್ಯೂ ಆರ್ ಸ್ಕ್ವೇರ್ is equal to 13 ಸ್ಕ್ವೇರ್ ಅಂದರೆ 349, 12 ಸ್ಕ್ವೇರ್ ಅಂದರೆ 144. ಹಾಗಾಗಿ ಕ್ಯೂ ಆರ್ ಸ್ಕ್ವೇರ್ is equal to ಇದರಲ್ಲಿ ಅಂದರೆ 25 ಬರುತ್ತೆ. ಇಷ್ಟು 25 ಬಂತು. ಸೊ therefore ಕ್ಯೂ ಆರ್ ಸ್ಕ್ವೇರ್ is equal to 25 5 ಸ್ಕ್ವೇರ್ ಬರೀಬೋದು. ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್. ಸೊ ಕ್ಯೂ ಆರ್ is equal to 5. ಗೊತ್ತಿದೆಯಾ? ಸೊ ಕ್ಯೂ ಆರ್ ಎಷ್ಟು 5 ಆಯಿತು. ಗೊತ್ತಿದೆಯಾ? ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಟ್ಯಾನ್ ಪಿ ಅನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರು. ಟ್ಯಾನ್ ಪಿ ಅನ್ನು ಕಂಡುಹಿಡ್ಕೊಂಡು ಕಾಟ್ ಆರ್ ಅನ್ನು ಕಂಡುಹಿಡ್ಕೊಂಡು ಅವೆರಡನ್ನ ಏನು ಮಾಡಬೇಕು? ಕಳಿಬೇಕು. ಸೊ ಈಗ ಏನು ಮಾಡಬೇಕು? ಫಸ್ಟ್ ಹೀಗೆ ಪಿ ಕ್ಯೂ ಆರ್ 3 ಈಗ ನಾವು ಟ್ಯಾನ್ ಪಿ ಕಂಡುಹಿಡಬೇಕು. ಸೊ ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ನಮಗೆ ಥೀಟಾ ಆಗುತ್ತೆ. ಕೋನ ಪಿ ಥೀಟಾ ಆಗಿದೆ. ಈಗ ಟ್ಯಾನ್ ಪಿ ಅನ್ನು ಕಂಡುಹಿಡಿಯೋಣ. ಯಾಕಂದರೆ ಈಗ ಬೇಕಾಗಿರೋ ಟ್ಯಾನ್ ಪಿ ಅಲ್ವಾ? ಥೀಟಾ ಜಾಗದಲ್ಲಿ ಪಿ ಇದೆ, ಕೋನ ಪಿ ನಲ್ಲಿ ಉಂಟಾಗಿದೆ ಅಂತ. ಸೊ ಟ್ಯಾನ್ ಪಿ ಈಸ್ ಈಕ್ವಲ್ ಟು ಸೂತ್ರ ಟ್ಯಾನ್ ಪಿ ಕಂಡುಹಿಡಿಯೋ ಸೂತ್ರ ಏನು? ಈಗ ಇದು ಥೀಟಾ ಅಂದರೆ ಇದು ಅಭಿಮುಖ ಬಾಹು, ಇದು ಪಾರ್ಶ್ವ ಬಾಹು. ಸೊ ಟ್ಯಾನ್ ಪಿ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು. ಹಾಗಾಗಿ ಸೊ ಟ್ಯಾನ್ ಪಿ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಯಾವುದು? ಕ್ಯೂ ಆರ್ ಬೈ ಟ್ಯಾನ್ ಪಿ ಅಂದರೆ ಕ್ಯೂ ಆರ್ ಬೈ ಪಿ ಕ್ಯೂ ಆಯಿತು. ಕ್ಯೂ ಆರ್ ಬೈ ಪಿ ಕ್ಯೂ. ಸೊ ಟ್ಯಾನ್ ಪಿ ಈಸ್ ಈಕ್ವಲ್ ಟು ಕ್ಯೂ ಆರ್ ಅಂದರೆ 5, ಪಿ ಕ್ಯೂ ಅಂದರೆ 12. ಸೊ ಟ್ಯಾನ್ ಪಿ ಈಸ್ ಈಕ್ವಲ್ ಟು 5/12. ಇಷ್ಟಕ್ಕೆ ಮುಗಿತಾ? ಅಂದರೆ ಈಗ ಸೊ ಈಗ ಕಾಟ್ ಆರ್ ಅನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಕಾಟ್ ಆರ್ ಅನ್ನು ಕಂಡುಹಿಡಿಯಬೇಕು. 13, 12. ಈಗ ಇದು ಥೀಟಾ ಆಗುತ್ತೆ. ಸೊ ಈಗ ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಕೋನ ಥೀಟಾ ಆಗಿದೆ. ಸೊ ಈಗ ಕಾಟ್ ಆರ್ ಅನ್ನು ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ ಗೊತ್ತಿದೆಯಾ? ಸೊ ಕಾಟ್ ಆರ್ ಅಂತ ಹೇಳಿದ್ರೆ ಟ್ಯಾನ್ ಥೀಟಾ ಅಂದರೆ ಕಾಟ್ ಥೀಟಾ ಅಂದರೆ ಟ್ಯಾನ್ ಥೀಟಾದ ವ್ಯುತ್ಕ್ರಮ. ಟ್ಯಾನ್ ಥೀಟಾದ ವ್ಯುತ್ಕ್ರಮ. ಟ್ಯಾನ್ ಥೀಟಾದಲ್ಲಿ ಏನಿದೆ? ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಇದೆ. ಕಾಟ್ ಥೀಟಾದಲ್ಲಿ ಏನಾಗುತ್ತೆ? ಪಾರ್ಶ್ವ ಬಾಹು ಬೈ ಅಭಿಮುಖ ಬಾಹು ಆಗುತ್ತೆ. ಹಾಗಾಗಿ ಕಾಟ್ ಆರ್ ಇದು ಇಲ್ಲಿ ನೋಡ್ಕೊಳ್ಳಿ, ಇದು ಥೀಟಾ ಆಗಿರೋದ್ರಿಂದ ಇದು ಅಭಿಮುಖ ಬಾಹು, ಇದು ಪಾರ್ಶ್ವ ಬಾಹು. ಗೊತ್ತಿದೆಯಾ? ಸೊ ಇದು ಥೀಟಾ ಇರೋದು ಆರ್ ಆಗಿರೋದ್ರಿಂದ ಇದಕ್ಕೆ ವಿರುದ್ಧವಾಗಿರುವ ಅಭಿಮುಖ ಬಾಹು, ಇದು ಪಾರ್ಶ್ವ ಬಾಹು. ಹಾಗಾಗಿ ಕಾಟ್ ಆರ್ ಇರುವುದು ಪಾರ್ಶ್ವ ಬಾಹು ಬೈ ಅಭಿಮುಖ ಬಾಹು ಅಂತಾಯಿತು. ಸೊ therefore ಕಾಟ್ ಆರ್ is equal to ಪಾರ್ಶ್ವ ಬಾಹು ಯಾವುದು? ಕ್ಯೂ ಆರ್ ಬೈ ಅಭಿಮುಖ ಬಾಹು ಯಾವುದು? ಪಿ ಕ್ಯೂ. ಸೊ ಕಾಟ್ ಆರ್ is equal to ಕ್ಯೂ ಆರ್ ಎಷ್ಟು? ಕ್ಯೂ ಆರ್ ಅಂದರೆ 5 ಬೈ ಪಿ ಕ್ಯೂ ಅಂದರೆ 12. ಕಾಟ್ ಆರ್ ಕೂಡ 5/12 ಬಂತು. ಸೊ ಈಗ ಏನು ಮಾಡಬೇಕು? ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಅಂತ ಒಂದು. ಸೊ ಟ್ಯಾನ್ ಪಿ ಅಂದರೆ ಎಷ್ಟು? 5/12 ಮೈನಸ್ ಕಾಟ್ ಆರ್ ಅಂದರೆ 5/12. ಆದೇಶ ಮಾಡಬೇಕು. ಸೊ 5/12
ಏನು ಕೊಟ್ಟಿದ್ದಾರೆ ನೋಡ್ಕೊಂಡು ಎರಡು ಭಾಗಗಳನ್ನು ಕೊಟ್ಟಿರ್ತಾರೆ, ಮೂರನೇ ಭಾಗವನ್ನು ಕಂಡುಹಿಡಬೇಕು. ಎಲ್ಲದಕ್ಕೂ ಯಾವ ಪ್ರಮೇಯ? ಪೈಥಾಗರಸ್ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಪೈಥಾಗರಸ್ ಬಳಸಿಕೊಂಡು ನಾವು ಇನ್ನೊಂದು ಭಾಗವನ್ನು ಕಂಡುಹಿಡಿದ ಮೇಲೆ ಅಲ್ಲಿ ಯಾವ್ಯಾವ ಕೋನವನ್ನು ಬದಲಾಯಿಸಿದ್ವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಯಾವ್ಯಾವ ಕೋನವನ್ನು ಬದಲಾವಣೆ ಮಾಡಿ ಬರ್ಕೊಂಡಿದ್ವಿ ಅನ್ನೋದನ್ನು ನಾವು ಗಮನಿಸಿ ಅದ್ರ ಪ್ರಕಾರ ಏನನ್ನು ಕಂಡುಹಿಡಿದುಕೊಂಡು ಕೊನೆಗೆ ಆ ಸಮೀಕರಣವನ್ನು ಹಾಕಿದ್ರೆ ನಮಗೆ ಉತ್ತರ ಸಿಗುತ್ತೆ. ಆಗಿದೆಯಾ? ನೆಕ್ಸ್ಟ್ ಇನ್ನೊಂದು ಲೆಕ್ಕವನ್ನು ನೋಡೋಣ. Three cot A is equal to 4 ಆದರೆ 1 minus tan square A by 1 plus tan square A is equal to cos square A minus sin square A ಆಗಿದೆ. ಸೊ 3 cot A ಇದುಗಳು 4 ಅಂದರೆ ಮಾಡ್ತಿದೆಯಾ? 1 minus tan square A 1 plus tan square A equal to cos square A minus sin square A ಆಗಿದೆ. ಪರೀಕ್ಷಿಸಿದ್ರೆ ಫಸ್ಟ್ 3 cot A equal to 4 ಬರಬೇಕು. ನಂತರ cot A is equal to 4 ಈ 3 ಆಚೆ ಡಿವೈಡೆಡ್ ಬೈ 3 ಆಯಿತು. ಸೊ ಫಸ್ಟ್ ಎರಡು ಭಾಗಗಳನ್ನು ಕೊಟ್ಟಿದ್ದಾರೆ, ಹಾಗಾಗಿ ಮೂರನೇ ಭಾಗವನ್ನು ಕಂಡುಹಿಡಿಯಬೇಕು. ನೋಡ್ಕೊಳ್ಳಿ, ಇಲ್ಲಿ ಎ ಬಿ ಸಿ ಒಂದು ಲಂಬಕೋನ ಬರ್ಕೊಂಡೆ, ಕೋನ ಬಿ 90 ಡಿಗ್ರಿ. ಇಲ್ಲಿ ಎ ಅಂತ ಇರೋದ್ರಿಂದ ಸೊ ಥೀಟಾ ಎಲ್ಲಿ ಉಂಟಾಗುತ್ತೆ? ಕೋನ ಎ ನಲ್ಲಿ ಉಂಟಾಗುತ್ತೆ. ಆಗ್ತಿದೆಯಾ? ಸೊ ಇದು ವಿಕರ್ಣ, ಇದು ಪಾರ್ಶ್ವಬಾಹು, ಇದು ಅಭಿಮುಖ ಬಾಹು. ಸೊ ನಮಗೆ ಕಾಟ್ ಎಗೆ ನಮಗೆ ಗೊತ್ತಿದೆ. ಸೊ ಕಾಟ್ ಎಗೆ ಅನುಪಾತ ಏನು ಅಂದರೆ ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು ಅಲ್ವಾ? ಸೊ ಕಾಟ್ ಎನ ಅನುಪಾತ ಏನಪ್ಪ ಅಂತ ಹೇಳಿದ್ರೆ ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು. ಸೊ ಇಲ್ಲಿ ಕಾಟ್ ಎ ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಯಾವುದು ಅಂದರೆ ಎ ಬಿ ಬೈ ಅಭಿಮುಖ ಬಾಹು ಯಾವುದು ಅಂದರೆ ಬಿ ಸಿ. ಹಾಗಾಗಿ ಇಲ್ಲಿ ನೋಡಿ, ಕಾಟ್ ಎ 4/3 ಆಗೋದ್ರಿಂದ ಕಾಟ್ ಎ ಎ ಬಿ ಬೈ ಬಿ ಸಿ. ಎ ಬಿ ಅಂದರೆ 4, ಬಿ ಸಿ ಅಂದರೆ 3 ಆಗ್ತಿದೆಯಾ? 4/3 ಎ ಬಿ ಅಂದರೆ 4, ಬಿ ಸಿ ಅಂದರೆ 3. ಹಾಗಾಗಿ ಈಗ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ 50 ಡಿಗ್ರಿ 90 ಡಿಗ್ರಿ. ಹಾಗಾಗಿ ಪೈಥಾಗರಸ್ ಪ್ರಮೇಯವನ್ನು ಬಳಸಬೇಕು. ಪೈಥಾಗರಸ್ ಪ್ರಮೇಯದ ಪ್ರಕಾರ, ಯಾಕಂದರೆ ವಿಕರ್ಣ ಮಾಡಕ್ಕೆ ಗೊತ್ತಿಲ್ಲ ನಮಗೆ. ಸೊ ಹಾಗಾಗಿ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಅಂದರೆ 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಂದರೆ 16 ಪ್ಲಸ್ 9 ಅಂದರೆ 25 ಆಯಿತು. which implies AC is equal to 5. 25 ವರ್ಗಮೂಲ ಎಷ್ಟು? 5. ಹಾಗಾಗಿ AC ಬೆಲೆ 5 ಆಯಿತು. ಅರ್ಥಾಗಿದೆಯಾ? ಸೊ ಇಷ್ಟಾದ ಮೇಲೆ
ನಾವೇನು ಮಾಡಬೇಕು ಅಂದ್ರೆ ಫಸ್ಟ್ sin a cos a tan a ಮೂರನ್ನ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ನೋಡಿ ಕೊಟ್ಟಿರುವ ಸಮೀಕರಣದಲ್ಲಿ sin a ಇದೆ, cos a ಇದೆ, tan a ಕೂಡ ಇದೆ. ಅದಕ್ಕೆ ಸಂಪೂರ್ಣ ಬರ್ಕೊಂಡ್ರೆ ಫಸ್ಟ್ sin a ಬರೀತೀವಿ. ಸೊ sin a ಏನು ಅಭಿಮುಖ ಭಾಗ ಬೈ ವಿಕರ್ಣ ಅಂದರೆ BC by AC ಆಯಿತು. ಹಾಗಾಗಿ sin a ನ ಬೆಲೆ ಎಷ್ಟು? BC by AC ಅಂದರೆ 3/5 ಆಯ್ತಾ? 3/5 ಬರಬೇಕು. ನಂತರ sin a ಬೆಲೆ ಮಾಡಬೇಕು, cos a ಬರಬೇಕು. ಅರ್ಥಾಗಿದೆಯಾ? ಸೊ cos a is equal to ಏನು? ಪಾರ್ಶ್ವಭಾಗ ಬೈ ವಿಕರ್ಣ. ಪಾರ್ಶ್ವಭಾಗ ಯಾವುದು? AB ಬೈ ವಿಕರ್ಣ ಯಾವುದು? AC. ಹಾಗಾಗಿ cos a is equal to AB ಅಂದರೆ ಎಷ್ಟು? AB ಅಂದರೆ 4 ಬೈ AC ಅಂದರೆ 5. 4/5. ಅರ್ಥಾಗಿದೆಯಾ? ನೆಕ್ಸ್ಟ್ ಈ ಕಡೆ tan a ಕೊಡಬೇಕು. ಸೊ tan a is equal to ಏನು? ಅಭಿಮುಖ ಭಾಗ ಬೈ ಪಾರ್ಶ್ವಭಾಗ. ಅಭಿಮುಖ ಭಾಗ AB ಬೈ BC ಬೈ ಪಾರ್ಶ್ವಭಾಗ AB. ಸೊ BC ಎಷ್ಟು? 3/4. ಇದು tan a ನ ಬೆಲೆ. ಈಗ ಕೊಟ್ಟಿರುವಂತಹ ಸಮೀಕರಣದಲ್ಲಿ ಫಸ್ಟ್ LHS ಮತ್ತು RHS ಈಕ್ವಲ್ ಆಗುತ್ತಾ ಅಂತ ಹೇಳಿ ನಾವು ಚೆಕ್ ಮಾಡಬೇಕಾಗುತ್ತೆ. ಅದಕ್ಕೆ ಫಸ್ಟ್ LHS ಅನ್ನೋಣ. ಸೊ LHS is equal to LHS ಇದೆ 1 minus tan square a by 1 plus tan square a. ಅದನ್ನು ನಾವು ಕಂಡುಹಿಡಿಯಬೇಕು. ಸೊ ಕಂಡುಹಿಡ್ಕೊಂಡ್ರೆ ನಮಗೆ ಏನು ಸಿಗುತ್ತೆ ಅಂತಂದರೆ ಒಂದು ಬೆಲೆ ಸಿಗುತ್ತೆ. ಸೊ ಆ ಬೆಲೆ ಮತ್ತೆ RHS ಮಾಡ್ಕೊಂಡಿರೋ ಬೆಲೆ ಎರಡು ಸಮ ಬರುತ್ತೆ ಅಂತ ಹೇಳಿ ನೋಡ್ಕೊಳ್ಬೇಕಾಗುತ್ತೆ ನಾವು. ಸೊ 1 ಮೈನಸ್ tan ಸ್ಕ್ವೇರ್ a ಅಂತಂದರೆ tan a ನ ಸ್ಕ್ವೇರ್ ಮಾಡಿ ಅಂತ. ಸೊ tan a ನ ಸ್ಕ್ವೇರ್ ಮಾಡಿ ಅಂತ. ಸೊ ಹೀಗೆ 3/4 ಹೋಲ್ ಸ್ಕ್ವೇರ್ ಮತ್ತು 4 ಡಿವೈಡೆಡ್ ಬೈ ಸೊ 1 ಪ್ಲಸ್ 3/4 ಹೋಲ್ ಸ್ಕ್ವೇರ್ ಆಗುತ್ತೆ. ಅರ್ಥಾಗಿದೆಯಾ? ಸೊ ಅಲ್ಲಿಗೆ 1 ಮೈನಸ್ 3 ಸ್ಕ್ವೇರ್ ಅಂದರೆ 9, 4 ಸ್ಕ್ವೇರ್ 16 ಬೈ 1 ಪ್ಲಸ್ 9/14 ಬರುತ್ತೆ. LCM ತಗೊಂಡ್ರೆ ನಮಗೆ ಎಷ್ಟು ಸಿಗುತ್ತೆ ಅಂತಂದರೆ LCM ತಗೊಂಡ್ರೆ 14 ಮೈನಸ್ 9 ಬೈ 4 ಹೋಲ್ ಡಿವೈಡೆಡ್ ಬೈ 14 ಪ್ಲಸ್ 9 ಬೈ 14 ಕ್ಯಾನ್ಸಲ್. 14 9 7 14 ಪ್ಲಸ್ 9 25. ಸೊ LHS ಅಂದರೆ ಎಷ್ಟು ಬರುತ್ತೆ? LHS ಅಂದರೆ ಎಷ್ಟು? 7/25 ಬಂತು. ಅರ್ಥಾಗಿದೆಯಾ? 7/25 ಬಂದಿದೆ. ಈಗ RHS ತಗೊಳ್ಳಿ. ಸೊ RHS ಏನಿದೆ? cos square a ಮೈನಸ್ sin square a ಇದೆ. ಸೊ cos square a ಮೈನಸ್ sin square a ಇರೋದ್ರಿಂದ ಸೊ cos a ಸ್ಕ್ವೇರ್ ಆಗುತ್ತೆ. cos a ಸ್ಕ್ವೇರ್ ನ cos square a ಇದೆ ಅಂದರೆ cos a ಬೆಲೆನ ಸ್ಕ್ವೇರ್ ಮಾಡಿದ್ದೀವಿ. cos a ಬೆಲೆ ಎಷ್ಟಿದೆ? 4/5 ಹೋಲ್ ಸ್ಕ್ವೇರ್ ಮೈನಸ್ sin a ನ ಬೆಲೆ ಎಷ್ಟಿದೆ? 3/5 ಹೋಲ್ ಸ್ಕ್ವೇರ್. ಸೊ 4/5 ಹೋಲ್ ಸ್ಕ್ವೇರ್ ಅಂದರೆ 14/25 ಆಯಿತು. ಇದರಲ್ಲಿ 14/25 4 ಸ್ಕ್ವೇರ್ ಅಂದರೆ 16, 5 ಸ್ಕ್ವೇರ್ ಅಂದರೆ 25. ಅದರಿಂದ ಮೈನಸ್ 3 ಸ್ಕ್ವೇರ್ ಅಂದರೆ 9, 5 ಸ್ಕ್ವೇರ್ ಅಂದರೆ 25. ಗೊತ್ತಾಗ್ತಿದೆಯಾ? ಸೊ ಈಗ ಛೇದ ಸಮಯ 25 ತಗೊಂಡ್ರೆ 16 ಮೈನಸ್ 9 ಅಂಶಗಳನ್ನು ಕಳಿಬೇಕು. ಸೊ ಅಂಶಗಳನ್ನು ಕಳೆದ್ರೆ 14 7 7/25. ಇದು RHS.
LHS is equal to RHS ಆಗಿರೋದ್ರಿಂದ ಏನಾಗಿದೆ 1 minus tan square dA by 1 plus tan square dA ನ ಬೆಲೆಯು cos square A minus sin square A ಗೆ ಸಮಾನವಾಗಿದೆ. cos square A minus sin square A ಗೆ ಸಮಾನವಾಗಿದೆ. ಯಾ ಸೊ ಇಷ್ಟನ್ನ ನಾವು ಮಾಡಬೇಕು. ಒಂದು ಕಾರ್ಡ್ಗೆ ಏನು ಅಂತ ಬರ್ಕೋಬೇಕು. ಸೊ ಕಾರ್ಡ್ಗೆ ಬೆಲೆ ಏನು ಅಂತ ಬರ್ಕೊಂಡಾದ್ಮೇಲೆ ಸೊ ಎರಡು ಭಾವಗಳ ಸಿಗುತ್ತೆ. ಪೈಥಾಗೋರಸ್ ಮೂಲಕ AC ಯನ್ನು ಕಂಡುಹಿಡ್ಕೊಂತೀವಿ. AC ಯನ್ನು ಕಂಡುಹಿಡ್ಕೊಂಡಾದ್ಮೇಲೆ ನೆಕ್ಸ್ಟು ಈಗ ಸಮೀಕರಣದಲ್ಲಿ ಸೈನ್ ಏನಿದೆ ಕಾಸ್ ಏನಿದೆ ಟ್ಯಾನ್ ಏನಿದೆ ಮೂರನ್ನು ಕಂಡುಹಿಡ್ಕೋಬೇಕು. ಸೈನ್ ಏನಿದೆ ಎಷ್ಟು 3/5 ಕಾಸ್ ಏನಿದೆ 4/5 ಟ್ಯಾನ್ ಏನಿದೆ 3/4. ಈಗ ಸಮೀಕರಣ ಸಮಾನವಾಗಿರುವ ಅನ್ನೋದನ್ನ ಅವ್ರು ಕೇಳಿದರೆ ಸೊ ಹಾಗಾಗಿ ನಾವು ನೋಡಬೇಕು LHS ನ ಮೊದಲು ತಗೊಂಡು ಬೆಲೆ ಕಂಡುಹಿಡ್ಕೊಳ್ತೀವಿ. LHS ನ ಕಂಡುಹಿಡ್ಕೊಂಡಾಗ ಸೊ 1 minus tan square A by 1 plus tan square A ಬೆಲೆಯನ್ನು ಆದೇಶ ಮಾಡಿದ್ರೆ 7/25 ಇತ್ತು. RHS ಅನ್ನು ಮಾಡಬೇಕು. RHS ಅನ್ನು ಮಾಡಿಕೊಂಡ್ರೆ cos square A minus sin square A ಮಾಡಬೇಕಾಗಿಲ್ಲ 7/25. ಅಲ್ಲಿಗೆ ಎಡಭಾಗ ಮತ್ತು ಬಲಭಾಗಗಳು ಪರಸ್ಪರ ಓದಿವೆ ಸಮಾನ ಓದಿವೆ. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ ಕೊಟ್ಟಿರುವ ಸಮೀಕರಣ ಏನಾಗಿದೆ ಸಮಾನವಾಗಿದೆ. ಯಾವುದಕ್ಕೆ ಕೋನ A θ ಆದಾಗ ಕೋನ A θ ಆದಾಗ. ಸೊ ಹಾಗಾಗಿ ನಾವು ಇವತ್ತಿನ ಒಂದು ತರಗತಿಯಲ್ಲಿ ಮಿತಿ ಕಟ್ಟಿರುವಂಥ ಕೆಲವೊಂದಷ್ಟು ಅನ್ವಯಿಕ ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ದೀವಿ. ಗೊತ್ತಿದೆಯಾ? ಸೊ ಎಲ್ಲರೂ ಕೂಡ ಇದು ಅರ್ಥ ಆಗಿದೆ. ಸೊ ಮುಂದಿನ ಪರಿಕಲ್ಪನೆಗಳನ್ನು ಮುಂದಿನ ಒಂದು ಅಧ್ಯಾಯದಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ಸರಿಯಾ? ಸೊ